ಸನ್ಮಾನ್ಯ ತೀರ್ಥಪ್ಪ ಸಾಹೇಬರಿಗೆ ಅವರ ಕುಟುಂಬ ವರ್ಗದವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಎರಡು ಮಾತನ್ನು ಆಡ್ತಾ ಇದ್ದೀನಿ. ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ಪ್ರೀತಿಯ ಪೋಷಕ ವರ್ಗದವರೇ, ಇದುವರೆಗೆ ನಾನು 3 ವರ್ಷದಿಂದ ಈ ಕಾರ್ಯಕ್ರಮ ನೋಡ್ತಾ ಬಂದಿದ್ದೀನಿ. ವರ್ಷದಿಂದ ವರ್ಷಕ್ಕೆ ನಮ್ಮ ತೀರ್ಥಪ್ಪ ಸಾಹೇಬರು ತನ್ನ ನೆಟ್ವರ್ಕನ್ನು ಬೆಳೆಸ್ತಾನೇ ಬಂದಿದ್ದಾರೆ. ನಾನು 3 ವರ್ಷದ ಹಿಂದೆ ಬಂದಾಗ ಬರೀ ಒಂದು 7-8 ಡಿಸ್ಟಿಕ್ ಇತ್ತು. ಇದಾದ ನಂತರ ಈಗ 15 ಜಿಲ್ಲೆಗೆ ಅವರು ವಿಸ್ತಾರ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಆತ್ಮೀಯರೇ, 74 ವರ್ಷದ ಒಂದು ವಯಸ್ಸಿನಲ್ಲೂ ಸಹಿತ ಅವರ ಒಂದು ಕೊಡಬೇಕು ಅನ್ನೋ ಒಂದು ಆಸೆಯ ಚಿಲುಮೆ ಜಾಸ್ತಿ ಆಗ್ತದೆ ವಿನಃ ಕಡಿಮೆ ಆಗಿಲ್ಲ. ದಯವಿಟ್ಟು ನಾನು ಇಲ್ಲಿ ಸೇರಿರ್ತಕ್ಕಂಥ ಪೋಷಕ ವರ್ಗದವರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಮಗಳು ಮೆಡಿಕಲ್ ಹೋಗ್ತಾ ಇದ್ದಾಳೆ. ಅದೇ ರೀತಿ ನೀವು ಇಲ್ಲಿ ಇಂಜಿನಿಯರ್ ಇರ್ಬೋದು, PhD ಆಗ್ಬೋದು, IAS ಆಗ್ಬೋದು, IAS IPS ಆಗ್ಬೋದು, ಯಾರೇ ಆಗ್ಬೋದು. ಮುಂದಿನ ದಿನಗಳಲ್ಲಿ ಈ 3 ವರ್ಷಕ್ಕೆ ತಗೊಂಡು ಹೋಗ್ತೀರಾ, 4ನೇ ವರ್ಷಕ್ಕೆ ತಗೊಂಡು ಹೋಗ್ತೀರಾ, ಅದು ಇಲ್ಲಿಗೆ ಸೀಮಿತ ಆಗಬಾರ್ದು. ಒಂದು ರಿಕ್ವೆಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ, ನಿಮ್ಮ ಒಂದು ವಿದ್ಯಾಭ್ಯಾಸದ ನಂತರ ನಿಮಗೆ ಯಾವುದೇ ಒಂದು ಕೆಲಸ ಸಿಕ್ಕರು ಸ್ವಲ್ಪ 1% ಆದರೂ ದುಡ್ಡನ್ನು ಇಂಥ ಟ್ರಸ್ಟ್ಗೆ ಇಂಥವ್ರ ಜೊತೆಗೆ ಒಂದು ಕೈ ಜೋಡಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಯಾಕೆ ಅಂದರೆ ಇಲ್ಲಿ ತಗೊಂಡು ಹೋಗ್ಬಿಡ್ತೀವಿ, ಮರಿತೀವಿ, ತೀರ್ಥಪ್ಪ ಸಾಹೇಬರು ಒಂದು ಲೆಟರ್ ಬರಿತೀವಿ, ಅಲ್ಲಿಗೆ ಮುಕ್ತಾಯ ಆಗೋದು ಬೇಡ. ಅವರ ಜೊತೆಗೆ ಒಂದು ಆತ್ಮಸ್ಥೈರ್ಯ ತುಂಬೋಣ, ಅವರಿಗೆ ಒಂದು ಬೆನ್ನೆಲುಬಾಗಿ ನಾವೆಲ್ಲರೂ ನಿಲ್ಲೋಣ ಅಂತೇಳಿ ಮತ್ತೊಮ್ಮೆ ನಿಮ್ಮಲ್ಲೇ ಕೋರ್ತಾ ಇದ್ದೇನೆ. ಇದೇ ರೀತಿ ಯಾರೂ ಸಹಿತನೂ ಅಸುಲಭ ಈ ಪ್ರಪಂಚದಲ್ಲಿ ಎಲ್ಲರಿಗೂ ದುಡ್ಡಿರುತ್ತೆ, ಕೊಡೋ ಮನಸ್ಸು ಎಲ್ರಿಗಿಲ್ಲ, ಭಾಳ ಬೆರಳೆಣಿಕೆಯಷ್ಟು ಮಾತ್ರ. ಇನ್ಫೋಸಿಸ್ಟು, ಚಾರಿಟಬಲ್ಲು, ವಿಪ್ರೋ ಇವರಿಗೆಲ್ಲರೂ ಕೊಡ್ತಾರೆ. ಆದರೆ ಅವರಲ್ಲಿ ನಿಯಮಾನುಸಾರ ಇಂತಿಷ್ಟು % ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ, ಬಡವರಿಗೆ ಕೊಡಬೇಕು ಅಂತ ರೂಲ್ಸ್ ಇರುತ್ತೆ, ಅವರು ಅದರಲ್ಲಿ ಕೊಡ್ತಾರೆ. ಆದರೆ ಬರೋ ಬಾಡಿಗೆಯಲ್ಲಿ, ಪೆನ್ಷನ್ ಅಮೌಂಟಲ್ಲಿ ಕೂಡಿಟ್ಟು ಬಡ ವರ್ಗದವರ 15 ಜಿಲ್ಲೆಗಳನ್ನು ಕರೆಸಿ ದಾನ ಮಾಡೋವಂಥವ್ರು ಬಹಳ ವಿರಳ. ಅಂಥದ್ರಲ್ಲಿ ನಮ್ಮ ತೀರ್ಥಪ್ಪ ಸಾಹೇಬ್ರೊಬ್ರು. ಯಾರೂ ಇಲ್ಲ, ನೀವು ಕೂತ್ಕೊಂಡು ಯೋಚನೆ ಮಾಡ್ರಿ, ಯಾರು ಕೊಡೋದಿಲ್ಲ ಸರ್. ನಿಮ್ಮ ಅಕ್ಕ ಪಕ್ಕ, ನಿಮ್ಮ ಅಣ್ಣ ತಮ್ಮಂದ್ರೆ ಕೋಟ್ಯಾಧೀಶರು ಇರ್ತಾರೆ, ಕೊಡ್ತಾರ? ದೇವರನ್ನೇ ಕೊಡೋಲ್ಲ. ಆದರೆ ತೀರ್ಥಪ್ಪ ಸಾಹೇಬರು ಇಡೀ 6 ತಿಂಗಳು ಚಾಕೌಟ್ ಮಾಡಿ 15 ಡಿಸ್ಟ್ರಿಕ್ಕಿಂದ ಬಂದಿರತಕ್ಕಂಥ ಅಪ್ಲಿಕೇಶನ್ಸ್ ಎಲ್ಲ ಶಾರ್ಟ್ಔಟ್ ಮಾಡಿ ಯಾರಿಗೆ ಕೊಡಬೇಕು, ಯಾರಿಗೆ ಬೇಡ, ಅವ್ರಿಗೆ ಒಂದು 5-6 ಫೋನ್. ಮತ್ತೆ ಪಾಪ ನಮ್ಮಿಂದ ಏನೂ ಹೋಗಿರಲ್ಲ ಅವರಿಗೆ, ಅವರೇ ಫೋನ್ ಮಾಡ್ತಾರೆ. ಹಾಗಾಗಿ ಆ ಒಂದು 74ರ ವಯಸ್ಸಿನಲ್ಲೇ ಅವರ ಒಂದು ಕೊಡಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಇದೆಯಲ್ಲ, ಅದು ಭಗವಂತನ ಸಾಕ್ಷಿ. ಆ ದೇವರು ಅವರಿಗೆ ಇನ್ನೂ ಆಯುಷ್ಯು, ಆರೋಗ್ಯ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ವಿದ್ಯಾಭ್ಯಾಸ ಮುಗಿಸಿ ಕೆಲಸ ಜಾಯಿನ್ ಮಾಡಿದ್ಮೇಲೆ ಸುಮಾರು 1% ಆದರೂ ಕೊಡಿ ಅಂತಲ್ಲ. ಬಟ್ ನಿಮ್ಗೆಲ್ರಿಗೂ ಒಂದು ವಿಷಯ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಇವತ್ತಿನವರೆಗೂ ಸತತ 8 ವರ್ಷದಿಂದ ₹1 ಯಾರ ಹತ್ರನೂ ಇಸ್ಕೊಂಡಿಲ್ಲ, ಅವ್ರು ಇಸ್ಕೊಳೋದು ಇಲ್ಲ. ನೀವು 1% ಸೇರಿಸೋದು, ನೀವು ಸೇರಿಸಿ ಅವ್ರಿಗೆ ಫೋನ್ ಮಾಡಿ ಕೇಳಿ ಯಾವಾಗ ಏನು ಮಾಡಬೇಕು ಸರ್ ಅಂತಂದು. ಅವ್ರು ಹೇಳ್ತಾರೆ ನಿಮ್ಗೆ ಏನು ಮಾಡಬೇಕು ಅಂತಂದು. ಬಟ್ ಈ ಪ್ರೋಗ್ರಾಮ್ಗೆ ಅವರು ಇವತ್ತವರೆಗೂ ಯಾರ ಹತ್ರನೂ ₹1 ಕೈ ಚಾಚಿ ಇಸ್ಕೊಂಡಿಲ್ಲ. ಅವರೇ ಸತತವಾಗಿ ಅವ್ರ ದುಡ್ಡಲ್ಲಿ ಏನಿದೆಯೋ ನಮ್ಮ ಉಪಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಇಬ್ಬರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಏನಿರ್ಬೋದು, ವಿದ್ಯಾರ್ಥಿ ವೇತನ ಹಾಗೂ ಅನ್ನದಾನ. ಸೊ ಇವಾಗ ಕಾರ್ಯಕ್ರಮವನ್ನು ವಿದ್ಯಾರ್ಥಿ ವೇತನ ಕಡೆಗೆ ಮುಂದುವರಿಸೋಣ. ಈಗ ಕರ್ನಾಟಕದ ಕೇಂದ್ರ ಬಿಂದು ಮಧ್ಯವರ್ತಿ ಜಿಲ್ಲೆಯಾಗಿರ್ತಕ್ಕಂಥ ದಾವಣಗೆರೆಯ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಸುರೇಹೊನ್ನೆ ಗ್ರಾಮದಲ್ಲಿ ಕಡೆಮನೆ ದೇವಿ ಟ್ರಸ್ಟ್ ವತಿಯಿಂದ ಇಂದು ನಡೆಯತಕ್ಕಂಥ ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮದ ಸಂಸ್ಥಾಪಕ ಅಧ್ಯಕ್ಷರು, ಆತ್ಮೀಯರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ತೀರ್ಥಪ್ಪ ಸಾಹೇಬರೇ, ಈ ಟ್ರಸ್ಟಿನ ಉಪಾಧ್ಯಕ್ಷರು ಮಾತೋಶ್ರೀಯವರಾಗಿರ್ತಕ್ಕಂಥ ಶ್ರೀಮತಿ ಯಶೋದಮ್ಮನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ಸನ್ಮಿತ್ರರೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಕರ್ನಾಟಕದ ಸುಮಾರು 8 ಜಿಲ್ಲೆಯಿಂದ ಈ ಕಾರ್ಯಕ್ರಮ ಈಗಾಗಲೇ 15 ಜಿಲ್ಲೆಗೆ ವ್ಯಾಪಿಸಿದೆ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಜ್ಯದ 8 ಜಿಲ್ಲೆಯ ಎಲ್ಲ
ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಪಾಲಕ ಬಂಧುಗಳೇ, ದೇವಾಂಗ ಮತ್ತು ನೇಕಾರ ಸಮುದಾಯದ ಎಲ್ಲ ಸಮಾಜ ಬಾಂಧವರೇ, ತಮಗೆಲ್ಲರಿಗೂ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ, ಈಗ ನಾನು ಏನು ಮಾತನಾಡಬೇಕಂತ ತಿಳಿತಾ ಇಲ್ಲ. ಯಾಕಂತಂದರೆ ಬೆಳಗ್ಗೆ 9:30ರಿಂದ ಇಲ್ಲಿವರೆಗೆ ನಿರಂತರವಾಗಿ ನಿರರ್ಗಳವಾಗಿ ಈ ಟ್ರಸ್ಟಿನ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ತೀರ್ಥಪ್ಪ ಸಾಹೇಬರು ಎಲ್ಲವನ್ನು ನಿಮಗೆ ಉಣಬಡಿಸಿದ್ದಾರೆ. ಇವತ್ತಷ್ಟೇ ಅಲ್ಲ, ಕಳೆದ 1 ವರ್ಷದಿಂದ ನಿಮ್ಗೆ ಆಗಾಗ ಪದೇ ಫೋನ್ ಮಾಡಿ ಕೂಡ ಈ ಟ್ರಸ್ಟಿನ ಮುನ್ನೆಲೆಗಳನ್ನು ಕೂಡ ತಿಳಿಸಿಬಿಟ್ಟಿದ್ದಾರೆ. ಈಗೇನು ಮಾತಾಡ್ಬೇಕನ್ನೋದು ನನ್ನ ಹತ್ರ ಏನು ಉಳಿದಿಲ್ಲ. ಆದರೂ ಕೂಡ ಊಟದಲ್ಲಿ ಉಪ್ಪಿನಕಾಯಿ ಥರ ನಾನು ಒಂದೆರಡು ಮಾತನಾಡಲು ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತಿನ ಸಮಾಜದಲ್ಲಿ ಯಾವ ದಿಕ್ಕಿನಲ್ಲಿ ನಾವು ಸಾಗ್ತಾ ಇದ್ದೀವಿ ಅಂತ ಒಂದು ಕ್ಷಣ ಯೋಚನೆ ಮಾಡಿದಾಗ, ನಮ್ಮ ಯುವ ಪೀಳಿಗೆ ನಾವು ಯಾವ ನಿಟ್ಟಿನಲ್ಲಿ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದ್ದೀವಿ ಅಂತ ಚಿಂತನೆ ಮಾಡಿದಾಗ ತುಂಬ ಬೇಸರ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಹೆತ್ತ ತಂದೆ ತಾಯಿಗಳನ್ನ ನಾವು ನೋಡುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ನಮಗಾಗಿ ತಮ್ಮ ಬೆವರ ಹಣೆಯನ್ನು ಸುರಿಸಿ ನಮಗೆ 4 ಅಕ್ಷರ ಕಲಿಸಿ ಬದುಕಿಗೆ ದಾರಿದೀಪ ಮಾಡಿಕೊಟ್ಟಂತ ನಮ್ಮ ತಂದೆ ತಾಯಿಗಳನ್ನ ನಾವು ನೋಡ್ತಾ ಇಲ್ಲ. ಅವ್ರು ಸತ್ ನಂತರ ಕೂಡ ಅವ್ರು ಶ್ರಾದ್ದ ಮಾಡಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಇಂಥ ಒಂದು ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾವು 40-47 ಸುಮಾರು 50 ವಯಸ್ಸಿನವ್ರು ಇರ್ಬೋದು. ಅದ್ರ ಉಲ್ಟಾ ಅಂಕಿ 47 ಉಲ್ಟಾ ಅಂದ್ರೆ 74. ಆ 74 ಇಳಿ ವಯಸ್ಸಿನಲ್ಲಿರ್ತಕ್ಕಂಥ ನಮ್ಮ ತೀರ್ಥಪ್ಪ ಸಾಹೇಬರು ತಮ್ಮ ತಂದೆ ತಾಯಿ ಸ್ಮರಣೆ ಅಲ್ಲ, ತಮ್ಮ ಕಣ್ಣೆದುರಿಗೆ ಶಿವ ಸಾನ್ನಿಧ್ಯದಲ್ಲಿ ಚಿರಾಯಿಯಾಗಿರ್ತಕ್ಕಂಥ ಅವರ ಪುತ್ರ ದೀವಿತ್ ಕಡೆಮಣಿಯವರ ಸ್ಮರಣಾರ್ಥವಾಗಿ ಕಳೆದ 8 ವರ್ಷಗಳಿಂದ ಮಗನ ಸ್ಮರಣೆ, ಸಮಾಜದ ಋಣ, ಮಕ್ಕಳ ಕಲಿಕೆಗಾಗಿ ಉತ್ತೇಜನವನ್ನು ನೀಡುತ್ತಾ 1ರಿಂದ 7ನೇ ತರಗತಿಯ ಮಕ್ಕಳಿಗಾಗಿ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಜೊತೆಗೆ 10ನೇ ತರಗತಿಯಿಂದ PU ಆಗಿರ್ಬೋದು, ಪದವಿ ಆಗಿರ್ಬೋದು, ಸ್ನಾತಕೋತ್ತರ ಪದವಿ ಆಗಿರ್ಬೋದು, ಇನ್ನಿತರೆ ಯಾವುದೇ ವ್ಯಾಸಂಗ ಮಾಡುವತಕ್ಕಂಥ ಬಡ ನೇಕಾರ ಸಮುದಾಯ, ದೇವಾಂಗ ಸಮುದಾಯದ ಮಕ್ಕಳು, ಜೊತೆಗೆ ಈ ನೇಕಾರ ದೇವಾಂಗ ಸಮಾಜವನ್ನು ಹೊರತುಪಡಿಸಿ ಇತರೆ ಜನಾಂಗದಲ್ಲಿ ಬಡ ಪ್ರತಿಭಾವಂತ ಮಕ್ಕಳಿಗಾಗಿ ತಮ್ಮ ಅವಿರತ ಶ್ರಮದಿಂದ ತಮಗೆ ಬರ್ತಕ್ಕಂಥ ಪಿಂಚಣಿ ಹಣದಲ್ಲಿ, ಮನೆ ಬಾಡಿಗೆ ಹಣದಲ್ಲಿ ಸಮಾಜಕ್ಕೆ ಸದ್ವಿನಿಯೋಗ ಆಗಲಿ ಎಂಬ ಸದುದ್ದೇಶದಿಂದ 7-8 ವರ್ಷಗಳಿಂದ ಇಂಥ ಒಂದು ಸಮಾಜಮುಖಿಯಾದ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇರೋದು ಕೇವಲ 1-2 ಮಾತುಗಳಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ಯಾಕಂದ್ರೆ ಎಷ್ಟೋ ಜನ ನಮ್ಮ ಯುವ ಜನಾಂಗ ಏನಾಗಿದೆ ಅಂದ್ರೆ ಸಾಕಷ್ಟು ನೌಕರಿ ಇರ್ತದ, ಅನುಕೂಲಿಸ್ತಿರ್ತಾರ. ತಮ್ಮ ಹೆತ್ತ ತಂದೆ ತಾಯಿಗೆ ಮಾಸಿಕವಾಗಿ ಏನೋ ಒಂದು 2,000, 5,000, 10,000 ರೂಪಾಯಿಗಳನ್ನ ಅವ್ರ ಉಪಜೀವನಕ್ಕೆ ಕಳಿಸ್ಲಿಕ್ಕೆ ಬೇಜಾರು ಮಾಡ್ಕೊಳ್ತಾ ಇದ್ದಾರ. ಮಗ ಎಲ್ಲೋ ದೂರದ ಬೆಂಗಳೂರಿನಲ್ಲೋ, ಹುಬ್ಳಿನಲ್ಲೋ, ಕಾರವಾರನಲ್ಲೋ ಎಲ್ಲೋ ದೊಡ್ಡ ಉನ್ನತವಾದ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನ. ಆದ್ರೆ ಹೆತ್ತ ತಂದೆ ತಾಯಿಗಳನ್ನ ನೋಡ್ತಾ ಇರೋದಿಲ್ಲ. ಅಂತ ಒಂದು ಕಾಲಘಟ್ಟದಲ್ಲಿದ್ರು ಕೂಡ ನಾವು ಯಾವುದೋ ಊರಿನವರು, ಎಲ್ಲೋ ದೂರದ 300-400 ಕಿಲೋಮೀಟರ್ ದೂರ ಅಂತರದಲ್ಲಿರೋರು, ನಮಗ ತೀರ್ಥಪ್ಪ ಸಾಹೇಬರಿಗೆ ಇದೇ 1-1.5 ವರ್ಷದಿಂದ ಪರಿಚಯ. ಅಂತ ಮಕ್ಕಳನ್ನ ಕರೆಸಿ, ನೀವು ನಮ್ಮ ಸಮುದಾಯದ ಮಕ್ಕಳು, ನಾಡಿನ ನಕ್ಷತ್ರವಾಗಿ ನೀವು ಮಿನುಗಬೇಕು ಅಂತ ಆಶಾಭಾವನೆಯನ್ನು ಹೊತ್ಕೊಂಡು ತಮ್ಮ ಮಗನ ಸ್ಮರಣಾರ್ಥಕವಾಗಿ ಇವತ್ತಿನ ದಿವಸ ಈ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಮಕ್ಕಳು ಈ ಒಂದು ಏನ ಕೊಡ್ತಾ ಇದ್ದಲ್ಲ ನಮ್ಮ ತೀರ್ಥಪ್ಪ ಸಾಹೇಬರು, ಅದು ಕೊಡ್ತಕ್ಕಂಥ ಮೊತ್ತ ಸಣ್ಣದಾಗಿದೆಯೋ ದೊಡ್ಡದಾಗಿದೆಯೋ ಅದು ಮಹತ್ವದಲ್ಲ. ಅವ್ರು ಕೊಟ್ಟಂತ
ವಿದ್ಯಾರ್ಥಿ ವೇತನ ಏನಿರಲ್ಲ ಅದು ಸದ್ವಿನಿಯೋಗವಾಗಬೇಕು, ಸಾರ್ಥಕವಾಗಬೇಕು. ಆ ನಿಟ್ಟಿನಲ್ಲಿ ಆ ಪಡೆದಂತ ಹಣದಿಂದ ನೀವು ನಾಳಿನ ನಾಡಿನ ನಕ್ಷತ್ರಗಳಾಗಿ ಮಿನುಗಿ ಅವರ ಈ ಅನುಪಮ ಸೇವೆಯನ್ನು ಸಾರ್ಥಕಗೊಳಿಸಬೇಕೆಂಬ ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮೊದಲನೇ ವಂದಿಸುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ. ಟ್ರಸ್ಟಿನ ಸಂಸ್ಥಾಪಕ ವರ್ಗದವರೇ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಜನೆಗೆ ಸೀಮಿತವಾಗಿರ್ತಕ್ಕಂಥ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ ಮತ್ತು ಊರ ಗ್ರಾಮಸ್ಥರೇ, ಇವತ್ತು ನಾನು ಈಗಾಗಲೇ ಸುಮಾರು 4-5 ವರ್ಷ ಹಿಂದೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಕಾರಣಾಂತರದಿಂದ ನನ್ನ ಅನಾರೋಗ್ಯದ ನಿಮಿತ್ತ ನಾನು ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಹೀಗೆ 3 ವರ್ಷದ ಹಿಂದೆ ಆ ಮೊಬೈಲಿಗೆ ಭಾಳ ಸರ್ತಿ ತೀರ್ಥಪ್ಪನವ್ರು ಮೆಸೇಜ್ ಮಾಡಿದ್ದಾರೆ, ನನಗೆ ಸಿಕ್ಕಿಲ್ಲ. ನನ್ನ ಮೊಬೈಲ್ನ ಡೂಪ್ಲಿಕೇಟ್ ನಂಬರ್ ತಗೊಳಕ್ಕೆ 10,000 ಖರ್ಚು ಮಾಡಿದೆ, ಆದರೂ ನನಗೆ ಡೂಪ್ಲಿಕೇಟ್ ನಂಬರ್ ಸಿಕ್ಕಲಿಲ್ಲ. ಅದೇ ನಂಬರ್ ಬೇಕಿತ್ತು, ನನಗೆ ಸಿಕ್ಕಿಲ್ಲ, ಇನ್ನೂ ಸಿಗೋದೇ ಇಲ್ಲ ಅಂತ ಒಂದು ಆಶಾಭಾವನೆ ಇದ್ರೂ ಮತ್ತೆ ಪುನಃ ಪ್ರಯತ್ನ ಪಟ್ಟಿದ್ದೀನಿ, ಸಿಗುತ್ತೆ. ಆ ನಂಬರ್ನ ಬ್ಲಾಕ್ ಮಾಡಿಸಿದ್ದೀನಿ, ಬೇರೆಯವ್ರಿಗೆ ಕೊಟ್ಟಿದ್ದಾರೆ, ಬ್ಲಾಕ್ ಮಾಡಿಸಿದ್ದೀನಿ. ನೆಚ್ಚಿನ ವಿದ್ಯಾರ್ಥಿಗಳೇ, ಈ ನಮಗೆ ಭಾಷಣಕ್ಕಿಂತ ಭಾವೈಕ್ಯತೆಯ ಮುಂದಿನ ಆಲೋಚನೆ ಮತ್ತು ನಿಮ್ಮ ಪೋಷಕರ ಮತ್ತು ವಿದ್ಯಾರ್ಥಿನಿಯರ ಭವಿಷ್ಯ ಬಹಳ ಮುಖ್ಯ. ಆ ಭವಿಷ್ಯಕ್ಕೋಸ್ಕರನೇ ಸನ್ಮಾನ್ಯ ತೀರ್ಥಪ್ಪನವರು ಬಹಳ ಹೋರಾಡಿ ಸುಮಾರು 10 ವರ್ಷದ ಹಿಂದೆನೆ ಈ ಟ್ರಸ್ಟ್ ಮಾಡ್ತಾ ಇದ್ದು, ಆ ಟ್ರಸ್ಟಿನ ಬಗ್ಗೆ ನೇಕಾರ ಒಕ್ಕೂಟದಲ್ಲಾಗಿರ್ಬೋದು, ದೇವಾಂಗ ಸಮಾಜದಲ್ಲಾಗಿರ್ಬೋದು, ಅವ್ರು ಹೇಳ್ತಾನೆ ಬಂದಿದ್ದಾರೆ. ಆದ್ರೆ ಇವತ್ತು 7 ವರ್ಷದಲ್ಲಿ ಅವರು 7 ವರ್ಷ ಕಂಪ್ಲೀಟ್ ಆಯ್ತು ಅಂತ ಹೇಳ್ತಾರೆ, 7 ಕಂಪ್ಲೀಟ್ ಆಗಿ 8ಕ್ಕೆ ಕಾಲಿಟ್ಟಿದ್ದೇವೆ, ಪಾದಾರ್ಪಣೆ ಮಾಡಿದ್ದೇವೆ. ದಯಮಾಡಿ ಇವತ್ತು ನಂದೊಂದು ಪ್ರಶ್ನೆ ಇದೆ ವೇದಿಕೆಯಲ್ಲಿ, ಯಾರು 90 ಅಂಕಗಳನ್ನು ದಾಟಿದಿರಿ ಅವರು ದಯಮಾಡಿ ಕೈ ಎತ್ತಿ. ವಿದ್ಯಾರ್ಥಿನಿಯರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ದಯಮಾಡಿ ಕೈ ಎತ್ತಿ. 90 ದಾಟಿದವರು ಮಾತ್ರ, ಇನ್ನೂ ಜಾಸ್ತಿ ಇದೆ, ದಯಮಾಡಿ ಕ್ಷಮಿಸಿ. 90 ಮೇಲೆ ತೆಗೆದಿರ್ತಕ್ಕಂಥ ವ್ಯಕ್ತಿಗಳು, ವಿದ್ಯಾರ್ಥಿಗಳು ಅವರ ಸ್ವ ಅನುಭವದಲ್ಲಿ ತಂದೆ ತಾಯಿ ಮಾತನ್ನೂ ಸಹ ಮೀರಿ ಅವ್ರ ಸ್ವಂತ ಓದ್ತೀನಿ ನಾನು, ತಂದೆ ಮಾತು ಕೇಳಲ್ಲ, ತಾಯಿ ಮಾತು ಕೇಳಲ್ಲ, ನಾನು ಓದೋದೇ ನನ್ನ ಗುರಿ ಅಂತಕ್ಕಂಥವ್ರು ಮಾತ್ರ 90 ಮೇಲೆ ತೆಗಿಯಕ್ಕೆ ಸಾಧ್ಯತೆ ಇದೆ. ಅದರಲ್ಲೂ ಬೆಳಿಗ್ಗೆ ಯಾರು 4 ಗಂಟೆಯಿಂದ 6 ಗಂಟೆವರೆಗೂ ವಿದ್ಯಾರ್ಜನೆ ಮಾಡ್ತಾರೆ ಅವ್ರಿಗೆ ಸಾಧ್ಯ, ಬೇರೆಯವ್ರಿಗೆ ಯಾರಿಗೂ ಸಾಧ್ಯ ಇಲ್ಲ. 90 ಮೇಲೆ ಬರ್ಬೇಕು ಅಂದ್ರೆ ಯಾವತ್ತು ನಾವು ನಮ್ಮ ಮಕ್ಕಳನ್ನ 4 ಗಂಟೆಗೆ ಎಬ್ಬಿಸ್ಬೇಕು, 6 ಗಂಟೆವರೆಗೂ ಓದಿ ಅನ್ಬೇಕು, ಆಮೇಲೆ ಅವ್ರಿಗೆ ಆಟ ಆಡಕ್ ಬಿಟ್ಬಿಡ್ಬೇಕು, ಅವ್ರಷ್ಟಕ್ಕೆ ಅವ್ರಿಗೆ ಬಿಟ್ಬಿಡ್ಬೇಕು. ಆವಾಗ 91%, 90% ಎಬೋ ತೆಗಿತಾರೆ. ಇಲ್ಲಿದ್ರೆ ನೀವು ಓದು ಅಂದ್ರೆ ಓದಲ್ಲ. ಇವತ್ತಿನ ಮಕ್ಕಳು ತಂದೆ ತಾಯಿ ಮಾತು ಕೇಳಲ್ಲ. ಯಾರಾದ್ರೂ ಗುರು ಹಿರಿಯರು ಏನಾರ ಹೇಳಿದ್ರೆ, ಅಥವಾ ನಿಮ್ ಮನೆಗ್ ನಾವು ಬರ್ತಾ ಇದೀನಿ ನಾನೇನಾರ ಹೇಳಿದೆ ಅಂದ್ರೆ ಅದನ್ನ ಕೇಳಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ತೆಗಿಯೋ ಮಕ್ಕಳು ಬಹಳಷ್ಟು ಜನ ಇದಾವೆ ಇವತ್ತು. ಅವರು ಅಬೋವ್ ಅವರೇಜ್ ಇರ್ಬೋದು, 50% ಇರ್ಬೋದು, 60% ಇರ್ಬೋದು, 70% ಇರ್ಬೋದು. ಇವತ್ತೇನಾದ್ರು ಮಕ್ಕಳು ನಿಮಗೆ ಹೇಳ್ತಾ ಇದ್ದೀನಿ, ಕನ್ನಡ ಶಾಲೆ ಇರ್ಬೋದು, ಅಥವಾ ಸರ್ಕಾರಿ ಕಾಲೇಜ್ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಅಂತ ಶಾಲೆ ಮಕ್ಕಳು ಮಾತ್ರ ಇವತ್ತು IAS, IFS ಮತ್ತು ಉನ್ನತ ಹುದ್ದೆಯಲ್ಲಿದ್ದಾರೆ. ನೀವು ಟಚ್ ಬಸ್ ಇಂಗ್ಲಿಷ್ಗೆ ವ್ಯಾಮೋಹಕ್ಕೆ ಮರೆಯಾಗಿ ಹೋಗಿ ಯಾವುದೋ ಒಂದು ಕಾನ್ವೆಂಟ್ಗೆ ಸೇರಿಸಿ, ನಾನು ಡಿಗ್ರಿ ಮುಗಿಸೋಷ್ಟು ನಾನು ವೆಟರ್ನರಿ ಸೈನ್ಸ್ ಮುಗಿಸಿದ್ದೇನೆ, ಅಷ್ಟು ಖರ್ಚು ಮಾಡಿಲ್ಲ ನಾನು. ಅಷ್ಟು ಖರ್ಚನ್ನ ಬರೀ LKG UKG ಮಾಡ್ತೀರಾ, ಅದು ಅನ್ಯತಾ ತಪ್ಪಲಿಯಲ್ಲ ನಾನು, ಅದರ ನಿಮ್ಮ ತಪ್ಪು ಕಲ್ಪನೆ, ಅದು ಮೂಢ ಕಲ್ಪನೆ. ಕನ್ನಡ ತಾಯಿ ಇದರಲ್ಲಿ ಮಡಿದಲ್ಲಿ ಹುಟ್ಟು ನಾವು ಕನ್ನಡವನ್ನ ನಾವು ಮರೆತು ಇಂಗ್ಲಿಷ್ ವ್ಯಾಮೋಹಕ್ಕೆ ಅಥವಾ ಆಂಗ್ಲರ ವ್ಯಾಮೋಹಕ್ಕೆ ನಾವು ಬಲಿಯಾಗಿ ಇವತ್ತು ನಮ್ಮ ಸ್ವದೇಶಿ ಬಟ್ಟೆಗಳನ್ನು ಬಿಟ್ಟಿದ್ದೇವೆ, ಸ್ವದೇಶಿ ಒಂದು ತತ್ವವನ್ನು ಮರೆತಿದ್ದೇವೆ, ಸತ್ಯ ಮರೆತಿದ್ದೇವೆ, ಸಂಸ್ಕಾರ ಮರೆತಿದ್ದೇವೆ, ಮತ್ತೆ ನಮ್ಮ ಶ್ರದ್ಧೆ ಶ್ರಮ ಎಲ್ಲದನ್ನೂ ಮರೆತುಬಿಟ್ಟಿದ್ದೀವಿ ಇಂಗ್ಲಿಷ್ ವ್ಯಾಮೋಹಕ್ಕಾಗಿ. ಇಂಗ್ಲಿಷ್ ವ್ಯಾಮೋಹ ಬೇಡ, ಕನ್ನಡದಲ್ಲಿ ಓದಿ, ಕನ್ನಡದಲ್ಲಿ ಬರೀರಿ, ಕನ್ನಡದಲ್ಲಿ IAS ಮಾಡಿ, ಕನ್ನಡದಲ್ಲಿ IFS ಮಾಡಿ, ಕನ್ನಡದಲ್ಲಿ IPS ಮಾಡಿ. ಅವಾಗ ನೀವು ನಿಜವಾದ ಕನ್ನಡಿಗರು. ಅಲ್ಲಿವರೆಗೂ ನೀವು ಕನ್ನಡಿಗರಲ್ಲ. ಇಂಗ್ಲಿಷ್ ನಲ್ಲಿ ಬರೀರಿ ಅಂತ ನಾವು ಹೇಳಲ್ಲ, ಅರ್ಥ ಆಯ್ತಾ? ಇಂಗ್ಲಿಷ್ ಮೀಡಿಯಂ ಇರ್ಬೋದು, ಇಂಗ್ಲಿಷ್ ಕಲೀಲಿ. ಇಂಗ್ಲಿಷ್ ಇದೆ. ಈಗ ಕರ್ನಾಟಕ ಸರ್ಕಾರದಲ್ಲಿ ಶಾಲೆಗಳಿಗೆ ಇಂಗ್ಲಿಷ್ನ ಇಟ್ಟಿದ್ದಾರೆ. ಆ ಇಂಗ್ಲಿಷ್ನ LKG ಪ್ರಾರಂಭ ಆಗಿದೆ ಅಂತ ಕೇಳಲ್ಪಟ್ಟಿದ್ದೀನಿ. ಆ ಇಂಗ್ಲಿಷ್ ಕಲೀರಿ, ಇಂಗ್ಲಿಷ್ ಕಲಿಬೇಕು, ಇಂಗ್ಲಿಷ್ ಅವಶ್ಯಕತೆ ಇದೆ. ಅದು ಅಂತಾರಾಷ್ಟ್ರೀಯ
ಒಂದು ಭಾಷೆ ಅದು. ಆ ಭಾಷೆಯನ್ನು ಕಲಿಬಾರದು ಅಂತ ಇಲ್ಲ, ನೀವು ಎಷ್ಟು ಭಾಷೆ ಸಾಧ್ಯತೆ ಇದೆ ಅಷ್ಟು ಭಾಷೆ ಕಲೀರಿ. ಒಂದು ಉದಾಹರಣೆ ಹೇಳ್ತೀನಿ. 3 ವರ್ಷದ ಮಗು ಫಜ್ಲುಲ್ಲಾ ಶರೀಫ್ ಅಂತ ನನ್ನ ಇಲಾಖೆ ಉಪನಿರ್ದೇಶಕರಾಗಿದ್ದರು ಶಿವಮೊಗ್ಗದಲ್ಲಿ. ಅವ್ರ ಮಗಳು 3 ವರ್ಷಕ್ಕೆ ನೆನ್ನೆ 6 ಲ್ಯಾಂಗ್ವೇಜ್ ಕಲಿತಾ ಇದ್ರು. ಉರ್ದು ಅವರು ಮುಸ್ಲಿಂ. ಯಾವುದೇ ಒಂದು ಭಾಷೆಗೆ ನಾವು ತಾತ್ಸಾರ ಮಾಡಬಾರ್ದು. ಕನ್ನಡ ಭಾಷೆಗೆ ಪ್ರಾಧಾನ್ಯತೆ ಕೊಡಬೇಕು. ಇನ್ನುಳಿದ ಭಾಷೆಗಳಿಗೂ ಸಹಿತ ನೀವು ಎಷ್ಟು ಭಾಷೆ ಕಲಿತೀರಿ ಅಷ್ಟು ಒಳ್ಳೆಯದು. ಹಿಂದಿ ಅಂತೂ ಬಹಳ ಅತ್ಯವಶ್ಯಕವಾಗಬೇಕಾಗುತ್ತೆ ನಾರ್ತ್ ಇಂಡಿಯಾದಲ್ಲಿ. ಅಕ್ಕಪಕ್ಕದ ಕೇರಳ ಬಂತು, ಕೇರಳ ಮಲಯಾಳಂ ಕಲಿಯಕ್ಕೆ ಇಲ್ಲ ಒಂದು ಇಷ್ಟ ಅಲ್ಲ ಅಂದ್ರೆ ಅಟ್ಲೀಸ್ಟ್ ತೆಲುಗು ತಮಿಳು ಕಲೀರಿ. ನೀವು ಹೋದಲ್ಲಿ ಹೋಗಿ ಸಾರ್ಥಕತೆ ಗುರಿ ಮುಟ್ಟಕ್ಕೆ ನಮ್ಮ ವಿದ್ಯಾರ್ಥಿಗಳು ಪ್ರಯತ್ನ ಪಡಬೇಕು ಅಂತ ಹೇಳಿ ಈ ವೇದಿಕೆಯಲ್ಲಿ ನಾನು 3 ದಿನದಿಂದ ಬಂದೆ. ಶಂಕರಿಯ ಪಾದಾರವಿಂದಗಳಿಗೆ ನಮಸ್ಕರಿಸಿ ಈ ಕಡೆಮನಿ ಟಿವಿ ಟ್ರಸ್ಟ್ ಅಧ್ಯಕ್ಷರಾದ ತೀರ್ಥಪ್ಪ ಸರ್ಗೂ ಹಾಗೂ ಯಶೋಧ ಮೇಡಮ್ ಅವ್ರಿಗೂ ಅವರಿವರೆನ್ನದೇ ಇಲ್ಲಿ ವೇದಿಕೆಯ ಮೇಲೆ ಇರುವಂತ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಪಾಲಕರಿಗೂ ಹಾಗೂ ಮುದ್ದು ಮಕ್ಕಳಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ನನಗೆ ನೆಲಮಂಗಲ ಮಠದಲ್ಲಿ ಸರ್ ಭೇಟಿಯಾದರು. ನನಗೆ ನರಸಿಂಹ ದೇವಾಂಗ ಅವರು ಹೇಳಿದರು, ಅಕ್ಕ ಇವರು ನಮ್ಮ ದೇವಾಂಗ ಸಮಾಜದವರು, ತೀರ್ಥಪ್ಪ ಸರ್, ಇವರು ಶಿಕ್ಷಣಕ್ಕೆ ಉತ್ತೇಜನೆ ಕೊಡ್ತಾರೆ ಅಕ್ಕ, ಇವ್ರಿಗೆ ಭೇಟಿ ಮಾಡಿಸ್ತೀನಿ ಬಾ ಅಂತ ಹೇಳಿದರು. ನಾನು ಅವ್ರನ್ನ ಭೇಟಿಯಾಗಿ ಆ ವಿಷಯ ಎಲ್ಲ ಅರಿತಾಗ ನನಗೆ ಬಹಳ ಸಂತೋಷ ಆಯಿತು. ಯಾಕಂದರೆ ಈ ಸ್ವಾರ್ಥ ತುಂಬಿದ ಜಗತ್ತಿನಾಗ ತೀರ್ಥಪ್ಪ ಸರ್ ಅಂತವ್ರು ನಮ್ಮ ದೇವಾಂಗ ಸಮಾಜದಾಗ ಅದಾರ ಅಂದ್ರೆ ನನಗೆ ಬಹಳ ಹೆಮ್ಮೆ ಆಯ್ತು. ಅದಕ್ಕೋಸ್ಕರ ನಾವು ಇಲ್ಲಿ ಸೇರಿದಂತ ಎಲ್ಲ ಮಕ್ಕಳಲ್ಲಿ ಟ್ರಸ್ಟ್ ವತಿಯಿಂದ ಕೊಡಕತ್ತಾರಲ್ಲ ಈ ಪ್ರತಿಭಾ ಪುರಸ್ಕಾರ, ಇಂಥ 1000 ಪ್ರತಿಭಾ ಪುರಸ್ಕಾರ ಕೊಡುವಂತ ನಮ್ಮ ಸಮಾಜದ ಮಕ್ಕಳಾಗ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂತೀನಿ. ಯಾಕಂದ್ರೆ ಅವ್ರ ಮಗನ್ನ ಕಳ್ಕೊಂಡು ಆ ದುಃಖನ ನಿಮ್ಮ ಮುಖಾಂತರ ಮರೆಯಾಕತ್ತಾರ, ನಿಮ್ಮ ಸೇವೆಗಾಗಿ ಮೀಸಲಿಟ್ಟಾರ. ಇದಕ್ಕೆ ಇಷ್ಟೊತ್ತನಿಗೂ ಎಲ್ಲದ್ರ ಬಗ್ಗೆ ಎಲ್ಲರೂ ಹೇಳ್ಯಾರ. ಈಗ ಟೈಮ್ ಭಾಳ ಆಗೈತಿ, ಅದನ್ನೇ ಹೇಳೋದು ನಾನು ಬೇಡ. ಈ ಕಮಿಟಿಯೊಳಗೆ ನನ್ನನ್ನು ಕರೆಸಿ ಸನ್ಮಾನ ಮಾಡಿ ನನಗೊಂದೆರಡು ಮಾತು ಹೇಳಕ್ಕ ಅವಕಾಶ ಕೊಟ್ಟ ಕಡೆಮನಿ ಟಿವಿ ಟ್ರಸ್ಟ್ ವತಿಯವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಎಲ್ಲರೂ ಅನ್ನದಾನವನ್ನು ಸ್ವೀಕರಿಸಿದರೆಂದು ಭಾವಿಸುತ್ತಿದ್ದೇವೆ. ಇದರೊಂದಿಗೆ ವಂದನಾರ್ಪಣೆ.